ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ಬ್ಯೂಟಿಫುಲ್ ಹೇರ್ ಸ್ಟೈಲ್ನ ನನ್ನ ಅಕಾಡೆಮಿನಲ್ಲಿ ಕ್ರಿಯೇಟ್ ಮಾಡಿದ್ದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಹೀಟ್ ಪ್ರೊಟೆಕ್ಷನ್ ಹಾಕ್ತಾ ಇದ್ದೀನಿ ಹೇರ್ಸ್ಗೆ. ಇವ್ರ ಹೇರ್ ಅಂತೂ ತುಂಬಾ ಲಾಂಗ್ ಇತ್ತು, ನೀವು ನೋಡ್ತಾ ಇರ್ಬೋದು. ಯೂಶ್ವಲಿ ಎಲ್ಲರಿಗೂ ಇಷ್ಟು ಲಾಂಗ್ ಇರಲ್ಲ, ಏನೋ ದೇವ್ರು ಕೊಟ್ಟಿದ್ದು ವರ ಇದ್ದರೆ ಮಾತ್ರ ಇಷ್ಟು ಲಾಂಗ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಹೇರ್ ಸ್ಟೈಲ್ಗೆ ಈ ಥರ ಥಿಕ್ನೆಸ್ ಇರಬೇಕು, ಜೊತೆಗೆ ಲಾಂಗ್ ಹೇರ್ ಇದ್ರೂ ನಮ್ಗೆ ಚೆನ್ನಾಗಿ ಬರುತ್ತೆ. ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡದೆ ಯಾವುದೇ ಕಾರಣಕ್ಕೂ ಯಾವುದೇ ಮಿಷಿನರೀಸ್ನ ಯೂಸ್ ಮಾಡಬಾರ್ದು, ಹೇರು ಡ್ಯಾಮೇಜ್ ಆಗುತ್ತೆ. ಇವ್ರ ಹೇರು ಸ್ಟ್ರೈಟೇ ಇದ್ದಿದ್ದರಿಂದ ನಾನು ಕ್ರಿಂಪಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಡೀ ಹೇರ್ನ ನಾನು ಕ್ರಿಂಪ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಏನಕ್ಕೆ ನಾವು ಕ್ರಿಂಪ್ ಮಾಡ್ತೀವಿ ಅಂದರೆ ಹೇರು ಸ್ಮೂತಾಗಿದ್ದರೆ ಹೇರ್ ಸ್ಟೈಲು ನಮಗೆ ಬರಲ್ಲ, ಸೊ ಅದನ್ನು ನಾವು ರಫ್ ಮಾಡಿಕೊಂಡೇ ಮಾಡ್ತೀವಿ. ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ನನ್ನ ಹಳೆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಕ್ರೌನ್ ಪಫ್ ತೋರಿಸ್ಕೊಡ್ತಾ ಇಲ್ಲ, ಫ್ರಂಟ್ ವೇರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹಳೆ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಅದನ್ನು ನೀವು ನೋಡಿದ್ರೆ ಕ್ರೌನ್ ಪಫ್ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಬ್ಯಾಕ್ಕೋಮ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಕೋಮ್ ಚೆನ್ನಾಗಿ ಆಗಿದ್ರೆ ಮಾತ್ರ ಇಲ್ಲಿ ಪಫ್ ಅನ್ನೋದು ನೀಟಾಗಿ ಬರುತ್ತೆ. ಇದಾದಮೇಲೆ ನಾನು ಕೋಂಬಿಂದ ನೀಟಾಗಿ ಅದನ್ನೆಲ್ಲ ಬಾಚ್ಕೊತಾ ಇದ್ದೀನಿ. ಇವತ್ತು ನಾನು ಲೈನ್ಸ್ ಕ್ರಿಯೇಟ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೇ ಇನ್ನೊಂದು ಪಾರ್ಟಾಗಿ ತೊಗೊಂಡು ಅದಕ್ಕೂ ಸಹ ನಾನು ಬ್ಯಾಕ್ಕೋಮ್ ಮಾಡ್ತಾ ಇದ್ದೀನಿ. ನಮಗೆ ಪಫ್ ಮಾಡೋದಕ್ಕೆ ಬ್ಯಾಕ್ಕೋಮ್ ಒಂದೇ ಇರೋದು ದಾರಿ, ಸ್ಟಫಿಂಗ್ ಎಲ್ಲ ಸಿಗುತ್ತೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ನಾವೇ ಬ್ಯಾಕ್ಕೋಮ್ ಮಾಡಿದ್ರೆ ನೀಟಾಗಿ ಪಫ್ ಅನ್ನೋದು ಕೂತ್ಕೊಳ್ಳುತ್ತೆ. ಇವಾಗ ಎಲ್ಲ ಹೇರ್ಸ್ನು ಒಟ್ಟಿಗೆ ಇಟ್ಕೊಂಡು ನಾನು ನೀಟಾಗಿ ಕೂಮ್ ಮಾಡ್ಕೊತಿದ್ದೀನಿ. ಯಾವಾಗಲೂ ನೀಟ್ ಫಿನಿಶಿಂಗ್ ಅನ್ನೋದು ಇರಬೇಕು, ಆವಾಗಲೇ ಹೇರ್ ಸ್ಟೈಲ್ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನು ಓಸಿಸ್ ಸ್ಪ್ರೇ ಸಿಗುತ್ತೆ, ಶೈನ್ ಸ್ಪ್ರೇ, ಇದನ್ನು ಹಾಕ್ಕೊತಿದ್ದೀನಿ. ಇದು ನಮಗೆ ನೀಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸ್ಪ್ರೇನ ಹಾಕ್ಕೊಂಡು ನಾವು ಲೈನ್ಸ್ನ ಕ್ರಿಯೇಟ್ ಮಾಡ್ಬೋದು, ಆದರೆ ಲೈನ್ಸು ಹೋಲ್ಡ್ ಮಾಡೋದಕ್ಕೆ ನಾವು ಹೋಲ್ಡಿಂಗ್ ಸ್ಪ್ರೇನ ಹಾಕಬೇಕಾಗತ್ತೆ. ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಒಂದು ಸರಿ ನಾನು ಟ್ವಿಸ್ಟ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಫಿಂಗರಿಂದ ಲೈಟಾಗಿ ಪಿಂಚ್ ಮಾಡಿ ಲೈನ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಲೈನ್ಸ್ ಅನ್ನೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ತುಂಬ ದೊಡ್ಡ ದೊಡ್ಡ ಲೈನ್ಸ್ ತೆಗಿಬಾರ್ದು, ಅಷ್ಟು ಚೆನ್ನಾಗಿ ಅನಿಸಲ್ಲ. ಚಿಕ್ಕ ಚಿಕ್ಕ ಲೈನ್ಸ್ ತೆಗೆದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಲೈನ್ಸ್ ತೆಗೆದಿದ್ದೆಲ್ಲ ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಹೋಲ್ಡಿಂಗ್ ಸ್ಪ್ರೇ ಹಾಕಿ ಅದನ್ನೆಲ್ಲ ನೀಟಾಗಿ ಕೂರಿಸ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಹೋಲ್ಡಿಂಗ್ ಸ್ಪ್ರೇ ನೇಮ್ ಬಂದು ಎನ್ಝೋ ಅಂತ. ಇದು ನಮಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ, 160 ರೂಪೀಸ್ ಏನೋ ಬೀಳುತ್ತೆ ಅಷ್ಟೇ. ಈ ಥರ ಹೋಲ್ಡಿಂಗ್ ಸ್ಪ್ರೇ ಹಾಕಿ ನಾವು ಕೂರಿಸೋದ್ರಿಂದ ಲೈನ್ಸು ತುಂಬ ಹೊತ್ತು ಬರುತ್ತೆ, ನಮಗೆ ಹಾಳಾಗಲ್ಲ ಎಲ್ಲೂ. ಲೈನ್ಸ್ ಎಲ್ಲ ತೆಗ್ದಿದ್ದಾದಮೇಲೆ ನಾನು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಪಿನ್ನಿಂಗ್ ನಮಗೆ ರೂಟ್ಗೆ ಟಚ್ ಆಗೋ ಥರ ಮಾಡ್ಕೋಬೇಕು, ಆವಾಗ ಗ್ರಿಪ್ಪಾಗಿ ನಿಲ್ಲುತ್ತೆ, ಬೀಳೋದಿಲ್ಲ. ನಾವು ಹೇರ್ಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಿಗೆಲ್ಲ ಲೂಸ್ ಆಗಿ ಅದು ಬಂದುಬಿಡುತ್ತೆ. ಇವಾಗ ಸೇಮ್ ಅದೇ ಥರನೇ ಲೆಫ್ಟ್ ಸೈಡಿನ ಪಾರ್ಟಲ್ಲಿ ಬ್ಯಾಕ್ಕೋಮ್ ಮಾಡ್ತಾ ಇದ್ದೀನಿ ನೋಡಿ. ಬ್ಯಾಕ್ಕೋಮ್ ಎಲ್ಲ ಆದಮೇಲೆ ಎನ್ಝೋ ಸ್ಪ್ರೇನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಕೋಮಿಂದ ನಾನು ಬಾಚ್ಕೊತಾ ಇದ್ದೀನಿ. ಮತ್ತು ಇದೇ ಥರನೇ ಸೇಮ್ ನಾನು ಸೆಕೆಂಡ್ ಪಾರ್ಟಲ್ಲೂ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಮೇಕಪ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿರ್ತೀರೋ ಅವರೆಲ್ಲ ನನ್ನ ಅಕಾಡೆಮಿ ಇರೋದು ನಾಗರಬಾವಿ. ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಸೆಲ್ಫ್ ಮೇಕಪ್ ಮಾತ್ರ ಸಾಕು ಅನ್ನೋಂಗಿದ್ರು ಅದು ಸಹ ಅವೈಲಬಲ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹೇರ್ನೆಲ್ಲ ನಾನು ಒಟ್ಟಿಗೆ ಸೇರಿಸಿ ನೀಟಾಗಿ ಕೂಮ್ ಮಾಡ್ಕೊತೀನಿ. ನಾನಿವತ್ತು ಇಲ್ಲಿ ಸಹ ಲೈನ್ಸ್ ತೆಗಿತಾ ಇದ್ದೀನಿ. ಸೇಮ್ ಮೆಥಡಲ್ಲೇ ಲೈನ್ಸ್ ತೆಗಿಬೇಕು. ಆಸಿಸ್ ಸ್ಪ್ರೇ ಹಾಕ್ಕೊಂಡಿದ್ದೀನಿ, ಜೊತೆಗೆ ಲೈನ್ಸ್ನ ತೆಗಿತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡಿ, ನಾವು ರೂಟ್ ತೆಗಿತೀವಲ್ವಾ, ಅಲ್ಲಿ ನಾನು ಜಿಗ್ಜ್ಯಾಗ್ ಪ್ಯಾಟ್ರನಲ್ಲಿ ತೆಗ್ದಿದ್ದೀನಿ. ಈ ಥರ ಜಿಗ್ಜ್ಯಾಗ್ ಪ್ಯಾಟ್ರನಲ್ಲಿ ತೆಗಿಯೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾರ್ಮಲ್ ಲೈನ್ ಅಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಲೈನ್ಸ್ನೆಲ್ಲ ಹೋಲ್ಡ್ ಮಾಡೋಕ್ಕೆ ನಾನು ಮತ್ತೊಮ್ಮೆ ಎನ್ಝೋ ಸ್ಪ್ರೇ ಹಾಕ್ಕೊಂಡು ಅದ್ರ ಮೇಲೇ ಮತ್ತೆ ತೆಗಿತಾ ಬರ್ತಿದ್ದೀನಿ. ಇವಾಗ ಇದನ್ನು ಸಹ ಬ್ಯಾಕ್ ಸೈಡ್ ಪಿನ್ನಿಂಗ್ ಹಾಕ್ಕೊಳ್ಳೋಣ. ಏನು ಕ್ರೌನ್ ಪಫ್ ಮಾಡ್ಕೊಂಡಿರ್ತೀವಿ ಅದ್ರ ಕೆಳಗಡೆ ಪಿನ್ನಿಂಗ್ ಬರಬೇಕು. ಇವಾಗ ನಾನು ಬ್ಯಾಕ್ ಸೈಡಿಂದ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ನಾನು ಕ್ರೌನ್ ಪಫಲ್ಲಿ ಏನು ಹೇರ್ ಬರುತ್ತೆ ಅದನ್ನು ಬೇರೆಯವ್ರ ಕೈಲಿ ಹೋಲ್ಡ್ ಮಾಡೋಕ್ಕೆ ಕೊಟ್ಬಿಟ್ಟು ಇವಾಗ ಬ್ಯಾಕ್ ಸೈಡಿಂದು ಸ್ವಲ್ಪನೇ ಹೇರ್ಸ್ನ ತೊಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಥರನೇ ಫಾಲೋ ಮಾಡಬೇಕು.
ಹೇರ್ ಸ್ಟೈಲಿಂಗ್ ರಬ್ಬರ್ ಬ್ಯಾಂಡ್ ಸಿಗುತ್ತೆ, ಅದರಿಂದ ನಾನಿಲ್ಲಿ ಟೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಲೈಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಜೋರಾಗಿ ಎಳೆದ್ಬಿಡಬಾರ್ದು, ಲೈಟಾಗಿ ಸ್ಪ್ರೆಡ್ ಮಾಡ್ಕೊತಾ ಬರಬೇಕು. ಇದೇ ಥರನೇ ಸೆಕೆಂಡ್ ಪಾರ್ಟ್ದು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಸ್ಪೀಡ್ ಮಾಡ್ಕೊತಾ ಹೋಗ್ತೀನಿ. ಈ ಹೇರ್ ಸ್ಟೈಲು ತುಂಬಾ ಈಸಿಯಾಗಿರುತ್ತೆ, ಚಿಕ್ಕ ಮಕ್ಕಳು ಸಹ ಮಾಡ್ಬೋದು. ಅಷ್ಟು ಈಸಿಯಾಗಿರುತ್ತೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇದಕ್ಕೆ ನಾವು ಯಾವುದೇ ಸ್ಟಫಿಂಗು ಹಾಕಿಲ್ಲ, ಡೈರೆಕ್ಟು ಅವ್ರ ಹೇರ್ ಮೇಲೆ ಮಾಡಿರೋ ಅಂಥದ್ದು. ಹೇರ್ ತಿಕ್ಕಾಗಿದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಾವು ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ. ಅಂದರೆ ರಿಮೈನಿಂಗ್ ಹೇರ್ ಇತ್ತಲ್ವ, ಅದನ್ನು ತೊಗೊಂಡು ಆಫ್ ಆಗಿ ಡಿವೈಡ್ ಮಾಡಿಕೊಂಡು ಹಿಂದಕ್ಕೆ ಬರೋ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊತಿದ್ದೀನಿ. ಆಫ್ನ ಡಿವೈಡ್ ಮಾಡಬೇಕು, ಹಿಂದಕ್ಕೆ ಬಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಇದನ್ನು ಸೇಮ್ ಅದೇ ಥರನೇ ಸ್ವಲ್ಪ ಪುಲ್ ಮಾಡ್ತಾ ಹೋಗಬೇಕು. ಇದು ಯಾವ ಥರ ಕಾಣುತ್ತೆ ಅಂದರೆ ನಮಗೆ ಉಲ್ಟಾ ಹಾರ್ಟ್ ಇರೋ ಥರ ನಮಗೆ ಡಿಸೈನ್ ಅದು ಆ ಥರ ಕಾಣ್ತಾ ಹೋಗುತ್ತೆ. ಮೇಕಪ್ಪಲ್ಲಿ ಬೇಕಾದರೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೀಟಾಗಿ, ಏನೂ ಪ್ರಾಬ್ಲಮ್ ಅನಿಸಲ್ಲ. ಬಟ್ ಹೇರ್ ಸ್ಟೈಲ್ ಯಾವಾಗ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನಗೆ ನಗು ಬರ್ತಾ ಇರುತ್ತೆ. ಯಾಕಂದರೆ ಅದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಅಷ್ಟು ಬರಲ್ಲ. ನಿಮ್ಮೆಲ್ಲರಿಗೂ ಅಂತೂ ತುಂಬ ಕಾಮಿಡಿಯಾಗಿರುತ್ತೆ ಅಂದ್ಕೊಳ್ತೀನಿ. ಯಾರ್ಯಾರಿಗೆಲ್ಲ ನಗು ಬರ್ತಿದೆ, ಕಾಮಿಡಿ ಅನ್ನಿಸ್ತಿದೆ, ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಲಾಸ್ಟಿಗೆ ಬಂದ ಮೇಲೆ ಎರಡಕ್ಕೂ ಒಟ್ಟಿಗೆ ಸೇರಿಸಿ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊತೀನಿ. ಇವಾಗ ನಾನು ಫ್ಲವರ್ ಬ್ರೋಚರ್ನ ಹಾಕ್ತಾಯಿದ್ದೀನಿ. ಇದು ನಾನೇ ನನ್ನ ಕೈಯಿಂದ ಮಾಡಿರುವಂಥದ್ದು. ಫ್ಲವರ್ ಹಾಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೇರ್ ಸ್ಟೈಲ್ ಅಂತ. ಈ ಹೇರ್ ಸ್ಟೈಲ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.